ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕನ್ನಡ ಭಾಷೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಬೋರ್ಡ್ ಬದಲಾವಣೆಗೆ ಫೆಬ್ರವರಿ 28ರ ಡೆಡ್ಲೈನ್ ನೀಡಿದ ಸಿಎಂ. ಸೋಮಾಲಿಯಾದ ಕಡಲ್ಗಳ್ಳರನ್ನು ಕೂಡ ಮೀರಿಸುವಂತೆ ಲೂಟಿ ಮಾಡ್ತಿದ್ಯಾ ಬಿಜೆಪಿ? ಪ್ರೀತಿಯಿಂದ ಮಾತ್ರ ಯತ್ನಾಳ್ ಮನವೊಲಿಸೋಕೆ ಸಾಧ್ಯನಾ? ಕ್ರಮದ ಬದಲು ಕಾಂಪ್ರಮೈಸ್ಗೆ ಮುಂದಾದ ರಾಜ್ಯ ಬಿಜೆಪಿ. ರಿಲೀಸ್ಗೂ ಮೊದಲೇ ರಾಜ್ಯಾದ್ಯಂತ ಕಾಟೇರ ಹವಾ. 300ಕ್ಕೂ ಅಧಿಕ ಶೋಗಳು ಬುಕ್. IPL ಆಟಗಾರ ರಿಷಬ್ ಪಂತ್ಗೂ ಮೋಸಗಾರ. ಅಂತೂ ಇಂತೂ ಚಾಲಾಕಿ ಕ್ರಿಕೆಟಿಗ ಅಂದರ್. ವೀಕ್ಷಕರೇ, ಕನ್ನಡ ನಾಡಿನಲ್ಲಿ ಕನ್ನಡ ನಾಮಫಲಕ ಇರಬೇಕು. ಈ ಸಂಬಂಧ ನಿಯಮ ಜಾರಿಗೆ ತರುವ ಚಿಂತನೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದಂಥ ಸಿಎಂ, ಧರಣಿ ಮಾಡಿದ್ದಕ್ಕೆ ಕರವೇ ಕಾರ್ಯಕರ್ತರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಯಾರೇ ಆದರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಆದರೆ ಅವರು ಕಾನೂನು ಕೈಗೆತ್ತಿಕೊಂಡಿದ್ದಕ್ಕೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂದರು. ಈ ಮಧ್ಯೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದು, ಅಂಗಡಿ ಮುಗ್ಗಟ್ಟುಗಳನ್ನು ಮುಂಭಾಗ ಕನ್ನಡ ನಾಮಫಲಕ ಅಳವಡಿಸುವ ಸಂಬಂಧ ಮಹತ್ವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕನ್ನಡವೇ ಮುಖ್ಯ. ಹೀಗಾಗಿ ಏನೊಂದು 60% ಶೇಕಡ 60ರಷ್ಟು ಕನ್ನಡ ನಾಮಫಲಕ ಇರಲೇಬೇಕು ಅನ್ನೋ ನಿಯಮವನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಫೆಬ್ರವರಿ 28ರ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ನಾಮಫಲಕಗಳನ್ನು ಬದಲಿಸೋಕೆ ಕನ್ನಡ ನಾಮಫಲಕ ಅಳವಡಿಕೆ ಒತ್ತಾಯಿಸಿ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಹಲವು ಶಾಪಿಂಗ್ ಸೆಂಟರ್ಗಳ ಬೋರ್ಡ್ ಕಿತ್ತು ಹಾಕಿ ದಾಂಧಲೆ ಮಾಡಿದರು. ಈ ಸಂಬಂಧ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣಗೌಡ ಸೇರಿದಂತೆ 29 ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೊನೆಗೂ ಇಂಥದ್ದೊಂದು ಪ್ರತಿಭಟನೆಯ ಅನಿವಾರ್ಯತೆ ಇತ್ತ ಅನ್ನೋ ಪ್ರಶ್ನೆ ಮೂಡೋಕ್ಕೆ ಶುರುವಾಗಿದೆ. ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ಕೊಂಡಿದ್ದಿದ್ರೆ ಅನ್ಯ ರಾಜ್ಯದವ್ರು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗರ ವಿರುದ್ಧ ಮುಗಿಬೀಳ್ತಾ ಇದ್ರು. ಇವತ್ತು ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಭಾರತದಲ್ಲಿ ಯಾವ ರಾಜ್ಯದವರು ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಅದ್ರ ಬಗ್ಗೆ ಯಾವುದೇ ಚಕಾರ ಇಲ್ಲ. ಅಬ್ಸರ್ವ್ ಮಾಡಿ, ಒಂದಷ್ಟು ಆ್ಯಪ್ಗಳಿದ್ದಾವೆ. ಈಗ ಎಕ್ಸಾಂಪಲ್ ಓಲಾ, ಊಬರು ಮತ್ತು ಪೋರ್ಟರು, ಮತ್ತೊಂದು ಇವೆಲ್ಲ ಅನ್ಯ ರಾಜ್ಯದವರು. ಇವರು ನಮ್ಮ ಕನ್ನಡಿಗರನ್ನ ಜೀತಿಗೆ ಇಟ್ಕೊಂಡವ್ರೆ. ದುರಂತ. ಈ ಹಿಂದೆ ಜಮೀನು ಮಾರ್ಕೊಂಡವರೆಲ್ಲ ಬೇರೆ ರಾಜ್ಯದವ್ರಿಗೆ ಈಗ ನಮ್ಮ ಕನ್ನಡಿಗರು ಕೂಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅನ್ಯ ರಾಜ್ಯದವರ ದಬ್ಬಾಳಿಕೆ ಕನ್ನಡಿಗರನ್ನು ಸಂಕಷ್ಟಕ್ಕೆ ಈಡು ಮಾಡ್ತಿದೆ. ಈಗ ಸಿಡಿದೇಳ್ತಿದ್ದಾರೆ. ಹೌದು, ಬೆಂಗಳೂರಲ್ಲಿ ಎಲ್ಲ ಬನ್ನಿ ಬದುಕಿ ಯಾರು ಬೇಡ ಅಂತ ಹೇಳಲ್ಲ. ಆದರೆ ಕನ್ನಡತನಕ್ಕೆ ಹೊಂದಿಕೊಳ್ಳೋ ಪ್ರಯತ್ನವನ್ನು ಮಾಡಿ, ಕನ್ನಡವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿ, ಕನ್ನಡವನ್ನು ಗೌರವಿಸೋ ಪ್ರಯತ್ನವನ್ನು ಮಾಡಿ, ಅದನ್ನು ಬಿಟ್ಬಿಟ್ಟು ಏಕಾಏಕಿ ಇಲ್ಲಿ ಯಾರೊಬ್ಬ ಸೋಲ್ವೋ ಮಾಡ್ಕೊಂಡು ಆಟೋನೋ ಕ್ಯಾಬ್ ಹಾಕೊಂಡು ಜೀವನ ಮಾಡ್ತಿದ್ರೆ, ಒಂದಷ್ಟು ಜನ ಬೇರೆ ಸ್ಟೇಟವ್ರು ಬಂದ್ಬಿಟ್ಟು ನೀಟಾಗಿ ಕಂಪ್ನಿಯವರೇ ಗಾಡಿನ ಕೊಡ್ತಾರೆ, 2 ವೀಲರು ಹಾಕೊಂಡು ರ್ಯಾಪಿಡೋ ಮಾಡಿ. ನೀವು ಬದುಕಬೇಡಿ ಅಂತ ಹೇಳ್ತಾ ಇಲ್ಲ, ಬದುಕಿ. ಆದರೆ ಕನ್ನಡದವ್ರನ್ನ ಗೌರವಿಸಿ. ನಂಗೆ ಕನ್ನಡ ಬರಲ್ಲ, ಏನೀಗ ಮುಜೆ ನೈ ಮಾಲೂಮ್ ಆನಾಯಿತು ಆವೋ, ಯಾರಿಗಿರು ಹೇಳೋದು ನೀವೆಲ್ಲ? ಹೀಗಾಗಿ ರಕ್ಷಣಾ ವೇದಿಕೆ ರೊಚ್ಚಿಗೆ ಹೇಳ್ತು, ಹೌದಪ್ಪ, ನೀವು ಬಿಸ್ನೆಸ್ ಮಾಡೋದು ಕರ್ನಾಟಕದಲ್ಲಿ, ನಿಮಗೆ ಜಾಗ ಕರ್ನಾಟಕದ ಬೇಕು, ನಿಮಗೆ ಪರ್ಮಿಷನ್ ಕರ್ನಾಟಕದ ಬೇಕು, ನಿಮ್ಮ ಮಾಲ್ ಉದ್ಘಾಟನೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳೇ ಬರಬೇಕು, ಬೋರ್ಡ್ ಮಾತ್ರ ಕನ್ನಡದಲ್ಲಿ ಇರಲ್ಲ. ಮಹಾರಾಷ್ಟ್ರದಲ್ಲಿ ಇರುವಂಥ ಮರಾಠಿ ಪ್ರೇಮ, ದೆಹಲಿಯಲ್ಲಿರುವಂಥ ಹಿಂದಿ ಪ್ರೇಮ, ಇವುಗಳನ್ನೆಲ್ಲ ನೋಡಿದ್ರೆ ಕನ್ನಡಿಗರು ತುಂಬ ಶಾಂತಿಯುತವಾಗಿ ಇಲ್ಲಿ ಕೂಡ ಬಂದಿದ್ದರು. ಆದರೆ ರಕ್ಷಣಾ ವೇದಿಕೆ ಒಂದು ಮುನ್ನುಡಿಯನ್ನು ಬರೆದಿದೆ. ಹೌದು, ಇಂಗ್ಲೀಷಲ್ಲಿ ಹಿಂದಿಲಿ ಬೋರ್ಡ್ ಹಾಕ್ಬೇಡಿ ಅಂತ ಏನು ಹೇಳತ್ತಿಲ್ವಲ್ಲ. ಮೊದಲು ಕನ್ನಡದಲ್ಲಿ ದೊಡ್ಡದಾಗಿ ಆಮೇಲೆ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ, ಹಿಂದಿಲ್ಲ, ಇಷ್ಟೇ ತಾನೇ ಹೇಳ್ತಿರೋದು. ಇದು ತಪ್ಪೇನಲ್ಲ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ, ಆದರೆ ಕಾನೂನನ್ನ ಕೈಗೆತ್ಕೊಂಡಿದ್ದು ಬೋರ್ಡ್ಗಳನ್ನೆಲ್ಲ ಒಡೆದಾಕಿದ್ದು ಸರಿ ಇಲ್ಲ. ಆಗ ಅವೆಲ್ಲ ಒಡೆದಾಕಿದ್ದಕ್ಕೆ ನಿಮಗೂ ಗಮನಕ್ಕೆ ಬಂದಿರೋದು. ಅದು ಮಾಡಿದ್ನ ಸರಿ ಅಂತ ನಾವು ಹೇಳ್ತಿರಲಿಲ್ಲ. ಶಾಂತಿಯುತವಾದ ಪ್ರತಿಭಟನೆಗೆ ಬೆಲೆ ಕೊಡುವಂಥ ಯಾವ ಟೈಮ್ ಕೂಡ ಈಗ ಇಲ್ಲ. ಇದೀಗ ಫೆಬ್ರವರಿ 28ರ ಡೆಡ್ಲೈನನ್ನು ನೀಡಿದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೆಯದು, ತಪ್ಪೇನಲ್ಲ, ಒಳ್ಳೇದು. ಯಾಕೆ ಕರ್ನಾಟಕದಲ್ಲಿದ್ದರೆ ಕನ್ನಡ ಬೋರ್ಡ್ ಹಾಕೊಳ್ಳಿ. ಇನ್ನು ಮುಂದಿನ ಸುದ್ದಿ, ಸೋಮಾಲಿಯಾದ ಕಡಲ್ಗಳ್ಳರನ್ನು ಮೀರಿ ಬಿಜೆಪಿ ಕರ್ನಾಟಕವನ್ನು ಲೂಟಿ ಮಾಡಿದೆಯಾ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಕೊರೋನಾ ಸಾಂಕ್ರಾಮಿಕದ ವೇಳೆ BS ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಂದಾಜು 40,000 ಕೋಟಿ ರುಗಳ ಭ್ರಷ್ಟಾಚಾರ ಎಸಗಿದೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪ್ರತಿಕ್ರಿಯಿಸಿದೆ. ಯತ್ನಾಳ್ ಆರೋಪ ನೋಡಿದರೆ ಬಿಜೆಪಿಗರು ಕರ್ನಾಟಕವನ್ನು ಸೋಮಾಲಿಯಾದ ಕಡಲ್ಗಳ್ಳರಿಗಿಂತ ಮೀರಿಸುವಂತೆ ಲೂಟಿ ಹೊಡೆದಿದ್ದಾರೆ. ಬಿಜೆಪಿ ಒಳಜಗಳದಲ್ಲಿ ಬಿಜೆಪಿಗರ ಬಾಯಿಯಿಂದಲೇ ಅವೆಲ್ಲವೂ ಬಯಲಾಗುತ್ತಿದೆ ಎಂದು ಕಾಂಗ್ರೆಸ್ ಟೀಕಿಸಿದೆ. ಕೋವಿಡ್ ಕಾಲದಲ್ಲಿ ಶಾಡೋ ಸಿಎಂ ಆಗಿದ್ದ BY ವಿಜೇಂದ್ರ ಅವರೇ ₹45 ಮಾಸ್ಕನ್ನು ₹480 ಆಗಿದ್ದು ಹೇಗೆ? ಹೆಚ್ಚುವರಿ ₹435 #ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ಗೆ ಸೇರಿದ ಹಣವೇ? 40,000 ಕೋಟಿ ರೂಪಾಯಿ ಯತ್ನಾಳ್
ಆರೋಪ ಸುಳ್ಳು ಎಂದಾದರೆ ಬಿಜೆಪಿ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸುವುದೇ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. 40,000 ಕೋಟಿ ಹಗರಣದ ಆರೋಪವನ್ನು ಸ್ವತಃ ಬಿಜೆಪಿ ಹಿರಿಯ ನಾಯಕರೇ ಮಾಡಿದ್ದಾರೆ. ಈ ಬಗ್ಗೆ ಉತ್ತರಿಸಿರುವ ಹೊಣೆಗಾರಿಕೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಅವರದ್ದು. 40,000 ಕೋಟಿಯಲ್ಲಿ ಯಾರ ಪಾಲೆಷ್ಟು? ಹೆಣದ ಮೇಲೆ ಹಣ ಮಾಡುವ ದುರ್ಬುದ್ಧಿ ಬಂದಿದ್ದೇಕೆ ಎಂದು ಪ್ರಶ್ನಿಸಿದೆ ಕಾಂಗ್ರೆಸ್. ಸ್ವತಃ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದರು. BSY ಆ್ಯಂಡ್ ಸನ್ಸ್ ವಿರುದ್ಧ ಇಷ್ಟೆಲ್ಲ ಮಾತನಾಡಿದ್ರು. ಯತ್ನಾಳ್ ವಿರುದ್ಧ ಬಿಜೆಪಿ ಪಕ್ಷ ಕಠಿಣ ಕ್ರಮ ಕೈಗೊಳ್ಳದಿರುವುದನ್ನು ನೋಡಿದ್ರೆ 40,000 ಕೋಟಿ ಹಗರಣ ಕಬಂಧ ಬಾಹುಗಳು ವಿಸ್ತಾರವಾಗಿ ಹಬ್ಬಿರುವುದು ಸ್ಪಷ್ಟ ಅಂತ ಹೇಳಿದ್ದಾರೆ. ಎಸ್, ಯತ್ನಾಳ್ ಅವರ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಲೇಬೇಕಾದಂಥ ಅನಿವಾರ್ಯತೆ ಬಿಜೆಪಿಗೆ ಇದೆ. ತಮ್ಮದೇ ಸರ್ಕಾರ ಇದ್ದರೂ ಕೂಡ ಯತ್ನಾಳ್ ಇಷ್ಟೊಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ಹಗುರವಾಗಿ ಪರಿಗಣಿಸುವಂತಿಲ್ಲ. 45 ರೂಪಾಯಿ ಮಾಸ್ಕು 485 ರೂಪಾಯಿಗೆ ಸೇಲ್ ಮಾಡವ್ರೆ. ಈ ಹಿಂದೆ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಮೊದಲನೇ ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಸುಮಾರು 4,000 ರೂಪಾಯಿ ಕೋಟಿ ಅವ್ಯವಹಾರ ಆಗಿದೆ ಅಂತ ಸಾಕ್ಷಿ ಕೂಡ ಬಿಡುಗಡೆ ಮಾಡಿದರು. ಆದರೆ ಯತ್ನಾಳ್ ಅವ್ರು ಹೇಳೋ ಪ್ರಕಾರ ಅದಕ್ಕೂ ಮೀರಿ, ಅದಕ್ಕೂ 10 ಪಟ್ಟು ಹೆಚ್ಚು, 4,000 ಅಲ್ಲ 40,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ. ಹಾಗೆ ಪೈರೇಟ್ಸ್ ಆಫ್ ಕೆರಿಬಿಯನ್ ಅಂತ ಸಿನಿಮಾ ಇದೆಯಲ್ಲ, ಹಂಗೆ ಇದು ಕಡಲ್ಗಳ್ಳರನ್ನೂ ಮೀರಿದ, ಸೋಮಾಲಿಯಾದ ಕಡಲ್ಗಳ್ಳರನ್ನು ಮೀರುವ ಮಟ್ಟಕ್ಕೆ ಇವರು ಅವ್ಯವಹಾರವನ್ನು ಮಾಡಿದ್ದಾರೆ ಅಂತ. ಎಸ್, ಇಲ್ಲಾಂದರೆ ಯತ್ನಾಳ್ ಆರೋಪ ಸುಳ್ಳು ಅನ್ನೋದಾರೆ ಧೈರ್ಯವಾಗಿ ಎಲ್ಲ ಬಂದು ಯತ್ನಾಳ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಬೋದು. ಆದರೆ ಯಾಕೆ ಕೈಗೊಳ್ತಿಲ್ಲ ಅಂತ ಸಿದ್ದರಾಮಯ್ಯ ಅವರು ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನು ಮಾಡಿದರು. ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಇನ್ನು ಇಷ್ಟಕ್ಕೆ ಅವರ ಏನೊಂದು ಆರೋಪಗಳು ಮುಗಿದಿಲ್ಲ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಗುಡುಗಿದ್ದಾರೆ. ಅಣ್ಣ ನಾಡಕಳ್ಳ, ತಮ್ಮ ವಿಕ್ರಮ್ ಸಿಂಹ ಕಾಡುಗಳ್ಳ. 10 ಎಕರೆಯಲ್ಲಿ ಸಾವಿರಾರು ಮರಗಳನ್ನು ಮಾರಣ ಹೋಮ ಮಾಡಿ ಕಳ್ಳ ಸಾಗಣೆ ಮುಂದಾಗಿದ್ದ ಪ್ರತಾಪ್ ಸಿಂಹನ ಸಹೋದರನ ಮೇಲೆ ಪ್ರಕರಣ ದಾಖಲಿಸಿ ತನಿಖೆ ಮಾಡಲಾಗ್ತಿದೆ. ವೀರಪ್ಪನಿಂದ ತೆರವಾದ ಸ್ಥಾನಕ್ಕೆ ತಮ್ಮ ಸಹೋದರನ್ನು ಪ್ರತಿಷ್ಠಾಪಿಸಲು ಮುಂದಾಗಿರುವಂತಿದೆ ಪ್ರತಾಪ್ ಸಿಂಹ. ಈ ಅಣ್ಣ ತಮ್ಮಂದಿರ ನಾಡು ಕಾಡು ಎರಡಕ್ಕೂ ಆಪತ್ತು ಅಲ್ವೇ ಅಂತ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಗುಡುಗಿದ್ದಾರೆ. ಹೆಸರಿನ ಮುಂದಿನ ಸುದ್ದಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹೆಸರಲ್ಲಿ ಅವ್ಯವಹಾರ ನಡೆದಿದೆ ಎಂದು ಬಿಜೆಪಿ ಶಾಸಕ ಯತ್ನಾಳ್ ಆರೋಪ ಮಾಡಿರುವುದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಪ್ರಧಾನಿ ಮೋದಿ ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದ, ನಾನು ತಿನ್ನೋದಿಲ್ಲ, ತಿನ್ನಲು ಬಿಡೋದಿಲ್ಲ, ನಾ ಮೇ ಖಾऊंगा ನಾ ಮೇ ಖಾನೆ दूंगा ಎಂಬ ಮಾತನ್ನು ನಾನು ತಿನ್ನುತ್ತೇನೆ, ಉಳಿದವ್ರಿಗೂ ತಿನ್ನಿಸ್ತೇನೆ, ಆದರೆ ಯಾರಿಗೂ ಕಾಣಿಸೋದಿಲ್ಲ ಎಂದು ಬದಲಿಸಿಕೊಂಡಿದ್ದಾರೆ ಎಂದು ಟೀಕಿಸಿದೆ. ಯತ್ನಾಳ್ ಆರೋಪದ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಯಡಿಯೂರಪ್ಪ ಅವರ ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದ ವೇಳೆ 40,000 ಕೋಟಿ ಅವ್ಯವಹಾರ ನಡೆದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಬಸನಗೌಡ ಯತ್ನಾಳ್ ಆರೋಪಿಸಿದ್ದಾರೆ. ದಾಖಲೆಗಳನ್ನು ಹೊಂದಿರುವುದಾಗಿಯೂ ಹೇಳಿರುವ ಯತ್ನಾಳ್, ಬಿಜೆಪಿ ಸರ್ಕಾರವು ಸತ್ತವರ ಹೆಸರಲ್ಲಿ ಲಾಭ ಮಾಡಿಕೊಂಡಿದೆ ಎಂಬುದನ್ನು ಒತ್ತಿ ಹೇಳಿದ್ದಾರೆ ಎಂದಿದ್ದಾರೆ. ಬಿಜೆಪಿ ಹಿರಿಯ ನಾಯಕರು ಭಾಗಿಯಾಗಿರುವ ಈ ಹಗರಣವು ಅತ್ಯಂತ ಭಯಾನಕ ಮತ್ತು ನಾಚಿಕೆಗೇಡಿನದ್ದು. ಬಿಜೆಪಿ ಸರ್ಕಾರಗಳು ದೇಶಾದ್ಯಂತ ನಡೆಸಿರುವ ಇಂತಹ ಹಗರಣಗಳ ಸ್ವರೂಪವು ನೀರಿನ ಮೇಲೆ ತೇಲುವ ಮಂಜುಗೆಡ್ಡೆ ಇದ್ದಂತೆ. ಮೇಲೆ ಕಾಣುವುದು ಸ್ವಲ್ಪವೇ, ಆದರೆ ಒಳಗೆ ಭಾರೀ ಪ್ರಮಾಣದಲ್ಲಿ ಅಡಗಿರುತ್ತೆ ಎಂದು ಕಿಡಿಕಾರಿದ್ದಾರೆ ಜಯರಾಮ್ ರಮೇಶ್. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಂತ್ರ ಸಂಸ್ಥೆಗಳ ದುರ್ಬಲಗೊಳಿಸಿ ಮುಖ್ಯವಾಹಿನಿಯ ಮಾಧ್ಯಮಗಳ ಮೇಲೆ ಬಿಗಿ ಹಿಡಿತ ಸಾಧಿಸಿದ್ದಾರೆ. ಅದರೊಂದಿಗೆ ಅವರು ಚುನಾವಣೆಗೂ ಮುನ್ನ ನೀಡಿದ್ದು, ನಾನು ತಿನ್ನೋದಿಲ್ಲ, ತಿನ್ನಲು ಬಿಡೋದಿಲ್ಲ ಎಂಬ ಹೇಳಿಕೆ, ನಾನು ತಿಂತೀನಿ, ಉಳಿದವ್ರಿಗೂ ತಿನ್ನಿಸ್ತೀನಿ, ಆದರೆ ಯಾರಿಗೂ ಕಾಣಿಸೋದಿಲ್ಲ ಅಂತ ಬದಲಾಯಿಸ್ಕೊಂಡ್ರೆ ಒಳ್ಳೆಯದು ಅಂತ. ಯಾರೇನು ಕಾಂಗ್ರೆಸ್ ಅವರು ಮಾಡಿರೋ ಆರೋಪ ಅಲ್ಲ ಇದು. ಯತ್ನಾಳ್ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು, ಪ್ರೆಸೆಂಟ್ MLA, ಅವರೇ ಆರೋಪ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಕಾಂಗ್ರೆಸ್ ಪಕ್ಷದವರು ಇದನ್ನ ಅತಿ ದೊಡ್ಡ ಫುಡ್ ಆಗಿ ತಗೊಂಡು ಬ್ರಹ್ಮಾಸ್ತ್ರವಾಗಿ ಬಳಸ್ಕೋತಾರೆ, ಯಾವುದೇ ಅನುಮಾನ ಇಲ್ಲ. ಒಟ್ಟಿನಲ್ಲಿ ಮೋದಿ ತಮ್ಮ ಸ್ಲೋಗನ್ನ ಬದಲಿಸ್ಕೋಬೇಕು ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಎಸ್, ಇನ್ನು ಮುಂದಿನ ಸುದ್ದಿ, ದೇಶದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೆ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರು ನಡೆದ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಶಕ್ತಿ ಇದೆ. ಈ ದೇಶದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದು ಕಾಂಗ್ರೆಸ್ ಪಕ್ಷ ಮಾತ್ರ. ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗಬೇಕೆಂದರು. ಯಾರು ಕೂಡ ಈ ದೇಶದಲ್ಲಿ ಭಾರತ್ ಜೋಡೋ ಮಾರಿರಲಿಲ್ಲ. ಈಗ ಭಾರತ್ ಜೋಡೋ 2.0 ಪ್ರಾರಂಭ ಮಾಡ್ತಿದ್ದಾರೆ, ಭಾರತ್ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ. ಯಾಕಂದರೆ ದೇಶದಲ್ಲಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ, ಹಿಂದುಳಿದವರಿಗೆ, ದಲಿತರಿಗೆ ನ್ಯಾಯ ಸಿಗಬೇಕು ಅಂತ ಪಾದಯಾತ್ರೆ ಮಾಡ್ತಿದ್ದಾರೆ. ಇಂಥವ್ರ ಕೈಗೆ ಅಧಿಕಾರ ಸಿಗಬೇಕು, ನರೇಂದ್ರ ಮೋದಿಗೆ ಅಧಿಕಾರ ಸಿಗಬೇಕು, ಹಾಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಅಧಿಕಾರಕ್ಕೆ ತರಬೇಕು ರಾಹುಲ್ ಗಾಂಧಿ ಅವ್ರನ್ನ ಅಂತ ಸಿದ್ದರಾಮಯ್ಯ ಹೇಳೋರೆ. ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲಿ ಅನ್ನೋ ಉದ್ದೇಶ. ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಹೆಸರು ಹೇಳಬೇಕು. ಬೇರೆ ರಾಜ್ಯದವರೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳ್ತಾವ್ರೆ, ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಹೆಸರು ಹೇಳೋರೆ. ಒಟ್ಟಿನಲ್ಲಿ ಅಲ್ಲೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಬಾರ್ದು ಅಂತ ಅವ್ರಿಗೇನಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಸದ್ಯ ರಾಹುಲ್ ಗಾಂಧಿ ಅವ್ರನ್ನ ಹೆಸರು ಹೇಳಬೇಕು, ಹಂಗಾಗಿ ತಗೊಂಡವ್ರಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧಿಕೃತವಾಗಿ ವಿಪಕ್ಷಗಳ
ಅಭ್ಯರ್ಥಿ ಆದರೆ ಪ್ರಧಾನಿ ಅಭ್ಯರ್ಥಿ ಆಬ್ವಿಯಸ್ಲಿ ಅವರ ಹೆಸರು ಬರುತ್ತೆ. ರಾಜ್ಯ ಬಿಜೆಪಿ ನಾಯಕರು ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭ್ರಷ್ಟಾಚಾರದ ಯತ್ನಾಳ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹೀಗಾಗಿ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಹೈಕಮಾಂಡ್ ಮೂಲಕ ಮನವೊಲಿಕೆ ಮಾಡಿ ಪಕ್ಷದಲ್ಲಿ ತೊಡಗಿಸಿಕೊಂಡು ಹೋಗುವಂಥ ನಿರ್ಧಾರವನ್ನು ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಸಭೆಯಲ್ಲಿ ಕೈಗೊಂಡಿದ್ದಾರೆ. ಮಲ್ಲೇಶ್ವರಂನಲ್ಲಿ ಇರುವಂಥ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆ ಬಳಿಕ ಮಾತನಾಡಿದಂತಹ ಮಾಜಿ ಡಿ.ಸಿ.ಎಂ ಅಶ್ವತ್ಥನಾರಾಯಣ ಅವರು, ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ವರಿಷ್ಠ ನಾಯಕ ಸಭೆ ನಡೆಸಲಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಲು ಅಗತ್ಯ ಕ್ರಮ ವಹಿಸಲು ಎಲ್ಲರೂ ಸಹಕಾರ ಮುಖ್ಯ. ಹಾಗಾಗಿ ಎಲ್ಲರನ್ನೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಬೇಕಾದ ಪಕ್ಷ ಅಭ್ಯರ್ಥಿಗಳ ಜಯಬೇರಿಗೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಯಾವ ರೀತಿ ತಯಾರಿ ಬೇಕು ಎಂದು ಮುಖಂಡರು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಕೇಂದ್ರದ ವರಿಷ್ಠರ ಮೂಲಕ ಯತ್ನಾಳ್ ಜೊತೆ ಮಾತುಕತೆ ನಡೆಸಿ ಮನವೊಲಿಕೆ ಮಾಡಬೇಕು. ನಂತರ ಅವರ ಸಹಕಾರ ಪಡೆದು ಮುನ್ನಡೆಯಬೇಕು. ಸಮಾಜದಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಹೇಳುವ ಮೂಲಕ ಮನವೊಲಿಕೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಯತ್ನಾಳ್ ಮತ್ತು ವಿ ಸೋಮಣ್ಣ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲಿದ್ದೀವಿ ಅಂತ ಹೇಳೋರೆ. ಅಲ್ಲಿ ಗೊತ್ತಾಯಿತು, ಯತ್ನಾಳ್ನ ದ್ವೇಷದಿಂದ ಸತ್ರು ಗೆಲ್ಲಕ್ಕಾಗಲ್ಲ. ಯತ್ನಾಳ್ನ ಗೆಲ್ಲಬೇಕಂದ್ರೆ ಪ್ರೀತಿಯಿಂದ ಮಾತ್ರ ಸಾಧ್ಯ. ಹೀಗಾಗಿ ಕಾಂಟ್ರವರ್ಸಿಗಿಂತ ಕಾಂಪ್ರಮೈಸ್ ಒಳ್ಳೆಯದು ಅಂತ ಬಿ ಜೆ ಪಿಗರು ಚಿಂತನೆ ಮಾಡ್ದಂಗೆ ಐತೆ. ಬಟ್ ನೋಡಬೇಕು, ಹೈಕಮಾಂಡ್ ಮೂಲಕ ಮೋದಿಯವರೇ ಫೋನ್ ಮಾಡಿಬಿಟ್ಟು ಯತ್ನಾಳ್ ಜಿ ಚುಪ್ರವಾಪ್ ಎಲೆಕ್ಷನ್ ಆರಾಯ ಅಂದರೆ ಸೈಲೆಂಟಾಗಿ ಆಯ್ತಾರೆ. ಹೀಗಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಹೆಸರಿನ ಮುಂದಿನ ಸುದ್ದಿ, ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೆಸರನ್ನು ಉಲ್ಲೇಖಿಸಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಕೃಷಿ ಭೂಮಿ ಖರೀದಿಸುವಲ್ಲಿ ಅವರ ಪಾತ್ರವಿದೆ ಎಂದು ಆರೋಪಿಸಲಾಗಿದೆ. ನವದೆಹಲಿಯ ಮೂಲದ ರಿಯಲ್ ಎಸ್ಟೇಟ್ ಏಜೆಂಟ್ ಎಚ್.ಎಲ್. ಪಹ್ವಾ ಅವರಿಂದ 2006ರಲ್ಲಿ ಭೂಮಿ ಖರೀದಿಸಿ ಫೆಬ್ರವರಿ 2010ರಲ್ಲಿ ಅದೇ ಭೂಮಿಯನ್ನು ಅವರಿಗೆ ಮಾರಾಟ ಮಾಡಲು ಪ್ರಿಯಾಂಕಾ ಭಾಗಿಯಾಗಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯ ಹೇಳಿದೆ. ಈ ಪ್ರಕರಣದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಆರೋಪಿ ಎಂದು ಹೆಸರಿಸಲಾಗಿಲ್ಲ. ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ 2005-6 ನಡುವೆ 334 ಕನಾಲ್ 40.8 ಎಕರೆ ಅಳತೆಯ 3 ತುಂಡು ಭೂಮಿಯನ್ನು ಖರೀದಿಸಿದ್ದಾರೆ ಮತ್ತು ಅದೇ ಭೂಮಿಯನ್ನು 2010ರಲ್ಲಿ ಮಾರಾಟ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಲಂಡನ್ ಮೂಲದ ಸಂಜಯ್ ಭಂಡಾರಿ ಕೂಡ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣದಲ್ಲಿ UAE ಮೂಲದ NRI ಉದ್ಯಮಿ ಸಿಸಿ ಅಥವಾ ಚೆರುವತ್ತೂರ್ ಚಾಕುಟ್ಟಿ ತಂಪಿ ಮತ್ತು UK ಪ್ರಜೆ ಸುಮಿತ್ ಚೆಡ್ಡಾ ವಿರುದ್ಧ ಹೊಸ ಚಾರ್ಜ್ ಶೀಟ್ ಸಲ್ಲಿಸಿರುವುದಾಗಿ ಇಡಿ ಹೇಳಿದೆ. ಜನವರಿ 2020ರಲ್ಲಿ ಪ್ರಕರಣದಲ್ಲಿ ತಂಪಿ ಅವರನ್ನು ಬಂಧಿಸಲಾಗಿತ್ತು ಮತ್ತು ಇಡಿ ಅವರು ವಾದ್ರಾ ಅವರ ಆಪ್ತ ಎಂದು ಆರೋಪಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಎಚ್.ಎಲ್. ಪಹ್ವಾ, ವಾದ್ರಾ ಮತ್ತು ತಂಪಿ ಇಬ್ಬರಿಗೂ ಜಮೀನು ಮಾರಾಟ ಮಾಡಿದ್ದಾರೆ ಎಂದು ತನಿಖಾ ಸಂಸ್ಥೆ. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿಯಲ್ಲಿ ಏನಂದರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಹೆಸರನ್ನು ತಂದಿರೋದು ಕಾಂಗ್ರೆಸ್ಗೊಂಥರ ಹಿನ್ನಡೆ ಅಂದರೂ ತಪ್ಪೇನಿಲ್ಲ. ಹೆಸರಿನ ಮುಂದಿನ ಸುದ್ದಿ, ಭಾರತ ಮತ್ತು ರಷ್ಯಾ ಅವಿನಾಭಾವ ಸಂಬಂಧವನ್ನು ಹೊಂದಿವೆ. ರಷ್ಯಾ ಭಾರತವನ್ನು ಎಲ್ಲ ವಿಚಾರದಲ್ಲೂ ಬೆಂಬಲಿಸಲಿದೆ. ರಾಜಕೀಯವಾಗಿ, ಆರ್ಥಿಕವಾಗಿ ಹಾಗೂ ಸೈನ್ಯದಲ್ಲೂ ಭಾರತವನ್ನು ರಷ್ಯಾ ಬೆಂಬಲಿಸಲಿದೆ. ಈ ಕಾರಣಕ್ಕೆ ಭಾರತ ಮತ್ತು ರಷ್ಯಾ ಒಳ್ಳೆಯ ಸಂಬಂಧವನ್ನು ಹೊಂದಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೆಷ್ಟೋ ಬಾರಿ ರಷ್ಯಾಕ್ಕೆ ಭೇಟಿ ನೀಡಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಭಾರತಕ್ಕೆ ಅನೇಕ ಬಾರಿ ಭೇಟಿ ನೀಡಿದ್ದಾರೆ. ಇಬ್ಬರು ಪ್ರತಿ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ ಮತ್ತು ಒಪ್ಪಂದಗಳ ಬಗ್ಗೆ ಹಾಗೂ ಆತ್ಮೀಯ ಸ್ನೇಹದ ಬಗ್ಗೆ ಮಾತನಾಡ್ತಾರೆ. ಆದರೆ ಇದೇ ಮೊದಲ ಬಾರಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತದ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬರುವಂತೆ ಹಾರೈಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರು ರಷ್ಯಾ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಪುಟಿನ್ ಪ್ರಧಾನಿ ಮೋದಿ ಅವರನ್ನು ರಷ್ಯಾಕ್ಕೆ ಆಹ್ವಾನಿಸಿದ್ದಾರೆ. ಇದರ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ವಿಜಯ ಸಾಧಿಸಲಿ ಎಂದು ಹೇಳಿದ್ದಾರೆ. ನಮ್ಮ ಸ್ನೇಹಿತರ ಪ್ರತಿ ಯಶಸ್ಸನ್ನು ಹಾರೈಸುತ್ತೇವೆ. ಎರಡು ದೇಶಗಳು ಸಾಂಪ್ರದಾಯಿಕ ಸೌಹಾರ್ದ ಸಂಬಂಧಗಳನ್ನು ಹೊಂದಿವೆ ಎಂದು ಹೇಳಿದರು. ದೆಹಲಿ ಮತ್ತು ಮಾಸ್ಕೋ ನಡುವೆ ರಾಜಕೀಯ ಶಕ್ತಿಗಳ ಹೊಂದಾಣಿಕೆ ಏನೇ ಇರಲಿ, ಅದಕ್ಕೂ ಮೇಲಾಗಿ ನನ್ನ ಮತ್ತು ಮೋದಿ ಸ್ನೇಹ ಇದೆ ಎಂದು ಹೇಳಿದರು. ಹೀಗಾಗಿ ಮೋದಿ ಗೆದ್ದುಬಿಟ್ಟು ರಷ್ಯಾಗೆ ಬರಲಿ ಅಂತ ವಿಶ್ ಮಾಡಿದ್ದಾರೆ, ಜೊತೆಗೆ ಇನ್ವೈಟ್ ಕೂಡ ಮಾಡಿದ್ದಾರೆ. ಹೆಸರಿನ ಮುಂದಿನ ಸುದ್ದಿ, ತಮಿಳು ಚಿತ್ರರಂಗದ ಖ್ಯಾತ ನಟ ಮತ್ತು ದೇಸಿಯ ಮಾರ್ಪೊಕ್ಕು ದ್ರಾವಿಡ ಕಳಗಂ ಸಂಸ್ಥಾಪಕ ವಿಜಯಕಾಂತ್ ಚೆನ್ನೈನಲ್ಲಿ ಇವತ್ತು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ನ್ಯೂಮೋನಿಯಾ, ಜ್ವರ ಮತ್ತು ಕೊರೋನಾ ಸೋಂಕಿನಿಂದಾಗಿ ಚೆನ್ನೈನ MIOT ಇಂಟರ್ನ್ಯಾಷನಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು. ಆರೋಗ್ಯ ತೀವ್ರ ಕ್ಷೀಣಿಸಿದ್ದರಿಂದ ನಿನ್ನೆ ರಾತ್ರಿಯಿಂದ ಅವರನ್ನು ವೆಂಟಿಲೇಟರ್ನಲ್ಲಿ ಇಡಲಾಗಿತ್ತು. ಕ್ಯಾಪ್ಟನ್ ವಿಜಯಕಾಂತ್ ಅವರು ನ್ಯೂಮೋನಿಯಾಕ್ಕೆ ದಾಖಲಾದ ನಂತರ ವೆಂಟಿಲೇಟರ್ ಬೆಂಬಲದಲ್ಲಿ ಇದ್ದರು.
ವೈದ್ಯಕೀಯ ಸಿಬ್ಬಂದಿ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿ ಕೂಡ ಇವತ್ತು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ವಿಜಯಕಾಂತ್ ಅವರು DMDK ಪ್ರಧಾನ ಕಾರ್ಯದರ್ಶಿ ಪ್ರೇಮಲತಾ ವಿಜಯಕಾಂತ್ ಮತ್ತು ಅವರ ಇಬ್ಬರು ಪುತ್ರರನ್ನ ಅಗಲಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಆಗಾಗ ಅನಾರೋಗ್ಯದಿಂದ ಬಳಲುತ್ತಿದ್ದರು. ವಿಜಯಕಾಂತ್ ಮತ್ತು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬರ್ತಾ ಇದ್ದರು. ಆದರೆ ಅನಾರೋಗ್ಯ ಉಲ್ಬಣಿಸಿದ್ರ ಜೊತೆ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಇನ್ನು ನಟ ಹಾಗೂ ರಾಜಕಾರಣಿ ವಿಜಯಕಾಂತ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯಕಾಂತ್ ಅವರು ನಿಧನದಿಂದ ಅತೀವ ದುಃಖವಾಗಿದೆ. ತಮಿಳು ಚಲನಚಿತ್ರ ಪ್ರಪಂಚದ ದಂತಕತೆ, ಅವರ ವರ್ಚಸ್ವಿ ನಟನೆ ಲಕ್ಷಾಂತರ ಹೃದಯಗಳ ಮನಸೂರೆಗೊಂಡಿದ್ದವು. ರಾಜಕೀಯ ನಾಯಕನಾಗಿ ನಂತರ ಸಾರ್ವಜನಿಕ ಸೇವೆಗೆ ಆಳವಾಗಿ ಬದ್ಧರಾಗಿದ್ದರು. ತಮಿಳುನಾಡಿನ ರಾಜಕೀಯ ಲೋಕದ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿದರು. ನನ್ನ ಆತ್ಮೀಯರು ಕೂಡ ಆಗಿದ್ದರು. ಈ ದುಃಖದ ಸಮಯದಲ್ಲಿ ಅವರ ಕುಟುಂಬ, ಅಭಿಮಾನಿಗಳು ಮತ್ತು ಹಲವರು ಅನುಯಾಯಿಗಳಿಗೆ ನನ್ನ ಸಂತಾಪ, ಓಂ ಶಾಂತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಮುಂದಿನ ಸುದ್ದಿ, ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಡಿಸೆಂಬರ್ 29ರಂದು ಅದ್ದೂರಿಯಾಗಿ ಬಿಡುಗಡೆ ಆಗ್ತಿದೆ. ಇತ್ತೀಚೆಗೆ ಈ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಯಿತು. ಅಭಿಮಾನಿಗಳು ಮುಗಿಬಿದ್ದು ಟಿಕೆಟ್ ಬುಕ್ ಮಾಡುತ್ತಾರೆ. ರಾಜ್ಯಾದ್ಯಂತ 300ಕ್ಕೂ ಅಧಿಕ ಶೋಗಳು ಸೋಲ್ಡ್ ಔಟ್ ಆಗಿವೆ. ಆ ಮೂಲಕ ಮೊದಲ ದಿನ ಕಾಟೇರ ಸಿನಿಮಾದ ಅಬ್ಬರ ಜೋರಾಗಿರಲಿದೆ ಎಂಬುದು ಖಚಿತವಾಗಿದೆ. ಈ ಸಿನಿಮಾಗೆ ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಬಂಡವಾಳ ಹಾಕಿದ್ದಾರೆ. ಟ್ರೇಲರ್ ಮೂಲಕ ಕಾಟೇರ ಸಿನಿಮಾ ಗಮನ ಸೆಳೆದಿದೆ. ಕತೆ ಬಗ್ಗೆ ಪ್ರೇಕ್ಷಕರಲ್ಲಿ ಭರ್ಜರಿ ಕುತೂಹಲ ಇದೆ. ರಾಬರ್ಟ್ ಬಳಿಕ ತರುಣ್ ಸುಧೀರ್ ಮತ್ತು ದರ್ಶನ್ ಅವರು ಮತ್ತೊಮ್ಮೆ ಕೈ ಜೋಡಿಸಿರುವುದರಿಂದ ಕಾಟೇರ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಈಗಾಗಲೇ ಹಾಡುಗಳು ಸದ್ದು ಮಾಡಿವೆ. ದರ್ಶನ್ ಅವರ ಮಾಸ್ ಅವತಾರ ನೋಡಲು ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಗುರುವಾರ ಮಧ್ಯರಾತ್ರಿಯಿಂದಲೇ ಕಾಟೇರ ಶೋಗಳು ಆರಂಭ ಆಗುತ್ತೆ. ಅದ್ದೂರಿಯಾಗಿ ಸಿನಿಮಾಗೆ ಸ್ವಾಗತ ಕೋರಲು ಅಭಿಮಾನಿಗಳು ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ದಾವಣಗೆರೆ, ಬೆಳಗಾವಿ, ಚನ್ನಪಟ್ಟಣ ಸೇರಿದಂತೆ ಅನೇಕ ಕಡೆ ಹಲವು ಶೋಗಳು ಸೋಲ್ಡ್ ಔಟ್ ಆಗಿವೆ. ಒಟ್ಟಿನಲ್ಲಿ ರಿಲೀಸಿಗೆ ಮುಂಚೆನೇ ಪ್ರೀ ಬುಕ್ಕಿಂಗು, ಅದರಲ್ಲೊಂಥರ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಇದೊಂಥರ ಮೈಲ್ ಸ್ಟೋನ್ ಅಂದರೆ ತಪ್ಪಾಗೋದಿಲ್ಲ. ಡಿ ಬಾಸ್ ದರ್ಶನ್ ಅವ್ರಿಗಿರುವ ಅಭಿಮಾನಿಗಳು ಹಾಗೆ ಡಿ ಬಾಸ್ ಗೌರವಿಸುವಂಥ ಸೆಲೆಬ್ರಿಟಿಗಳ ಪವರ್ ಏನು ಅಂತ ತೋರಿಸ್ಕೊಟ್ಟಿದೆ. ಇನ್ನು ಮುಂದಿನ ಸುದ್ದಿ, IPL ತಂಡದ ಆಟಗಾರ, ರಣಜಿ ಆಟಗಾರ ಮತ್ತು ಕರ್ನಾಟಕ ಪೊಲೀಸ್ ಅಧಿಕಾರಿ ಎಂದು ಹೇಳಿಕೊಂಡು ವ್ಯಕ್ತಿಯೊಬ್ಬ ಹಲವರಿಗೆ ವಂಚಿಸಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 25 ವರ್ಷದ ಮೃಣಾಂಕ್ ಸಿಂಗ್ ಎಂಬಾತ ಬೇರೆ ಬೇರೆ ಹೆಸರು ಹೇಳಿಕೊಂಡು ತಾಜ್ ಪ್ಯಾಲೇಸ್ ಹೋಟೆಲ್ನ ತಾಜ್ ಪ್ಯಾಲೇಸ್ಗೆ ವಂಚಿಸಿದ್ದಾರೆ. ಖ್ಯಾತ ಕ್ರಿಕೆಟಿಗ ರಿಷಬ್ ಪಂತ್ ಮೊದಲಾದವರಿಗೆ ನಾಮ ಹಾಕಿದ್ದಾನೆ. ಈತನನ್ನು ಈಗ ದಿಲ್ಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದಲ್ಲದೆ ಮುಂಬೈ ಇಂಡಿಯನ್ಸ್ ತಂಡದ ಸದಸ್ಯ, ಅಂತಾರಾಷ್ಟ್ರೀಯ ಕ್ರೀಡಾ ಪರಿಕರಗಳ ಬ್ರ್ಯಾಂಡ್ನ ಪ್ರತಿನಿಧಿ ಎಂದು ಹೇಳಿಕೊಂಡು ಈತ ಮಹಿಳೆಯರು ಸೇರಿದಂತೆ ಹಲವರಿಗೆ ವಂಚಿಸಿರುವುದು ಗೊತ್ತಾಗಿದೆ. ಈತ ಹರಿಯಾಣ ಪರವಾಗಿ ಅಂಡರ್-19 ತಂಡದಲ್ಲಿ ಆಡಿದ್ದ. ಕ್ರಿಕೆಟ್ನ ಇದೇ ಹಿನ್ನೆಲೆಯನ್ನು ಇಟ್ಕೊಂಡು ತಾನು IPL ಆಟಗಾರ 2014ರಿಂದ 18 ನಡುವೆ ಮುಂಬೈ ಇಂಡಿಯನ್ಸ್ನಲ್ಲಿ ಆಡ್ತಿದ್ದೆ ಅಂತ ಹೇಳಿಕೊಂಡು ಮಹಿಳೆಯರನ್ನು ತನ್ನ ಬಲೆಗೆ ಕೆಡವಿದ್ದಲ್ಲದೆ ದುಬಾರಿ ರೆಸ್ಟೋರೆಂಟ್ಗಳಲ್ಲಿ ತಿಂಡಿ ತೀರ್ಥ ಇಳಿಸಿದ್ದಾರೆ. ಐಷಾರಾಮಿ ಪಂಚತಾರ ಹೋಟೆಲ್ಗಳಲ್ಲಿ ಉಳಿದುಕೊಂಡು ಬಿಲ್ ನೀಡದೆ ಪರಾರಿಯಾಗಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ತಾನು ಕ್ರಿಕೆಟಿಗ ಅಥವಾ ಕರ್ನಾಟಕದ ಉನ್ನತ ಪೊಲೀಸ್ ಅಧಿಕಾರಿ ಎಂದು ಹೇಳಿಕೊಂಡೇ ಈತ ಖ್ಯಾತ ಕ್ರಿಕೆಟಿಗ ರಿಷಬ್ ಪಂತ್ ಸೇರಿದಂತೆ ಹಲವರಿಗೆ ವಂಚಿಸೋನೆ. ರಿಷಬ್ ಪಂತ್ಗೂ ಈತ 1.5 ಲಕ್ಷದ ದುಡ್ಡು ತಗೊಂಡು ಯಾವುದೋ ಡುಬಾಕ್ ವಾಚ್ ಕೊಟ್ಟವನೇ. ಈತನಿಂದ ವಂಚನೆಗೆ ಒಳಗಾದವರಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು, ಯುವತಿಯರು, ಹಾಗೆ ಬಾರ್ಗಳು ಮತ್ತು ರೆಸ್ಟೋರೆಂಟ್ಗಳ ಸೇವೆ. ಇದನಿಗೆ ಇನ್ಸ್ಟಾಗ್ರಾಮ್ನಲ್ಲಿ 40,000ಕ್ಕೂ ಹೆಚ್ಚು ಫಾಲೋವರ್ಸ್ಗಳಿದ್ದು ಇದನ್ನು ಈತ ವಂಚನೆಗೆ ಬಳಸಿಕೊಂಡಿದ್ದಾನೆ. ಇಲ್ಲಿ ಈತ ತನ್ನ ಐಷಾರಾಮಿ ಜೀವನದಲ್ಲಿ ಬಿಂಬಿಸಲು ಚಿತ್ರಗಳನ್ನು ಪೋಸ್ಟ್ ಮಾಡ್ತಿರ್ತಾನೆ. ಇದನ್ನು ನಂಬಿ ಹಲವರು ಹಳ್ಳಕ್ಕೆ ಬಿದ್ದಿದ್ದಾರೆ. ಒಟ್ಟಲ್ಲಿ ವಂಚಕ ಅರೆಸ್ಟ್ ಆಗಿದ್ದಾನೆ. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ, ದಾರಿದೀಪ.